ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವ್ಯವಹಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಭಾರಿ ಮುಖ್ಯ ಅಧೀಕ್ಷಕಿಗೆ ಧಿಕ್ಕಾರದ ಘೋಷಣೆಯ ಸ್ವಾಗತ ಇವತ್ತು ದೊರೆತಿದೆ. ಡಾಕ್ಟರ್ ಅನಿತಾ ಅವರನ್ನ ಇವತ್ತು ಅಲ್ಲಿಗೆ ನಿಯುಕ್ತಿ ಮಾಡಲಾಗಿತ್ತು. ನಿನ್ನೆನು ಡಿಐಜಿಯವರ ಟ್ರಾನ್ಸ್ಫರ್ ಆದ ನಂತರ ಹಾಗೆ ಜೈಲಿನ ಅಧೀಕ್ಷಕ ಕೃಷ್ಣಕುಮಾರ್ ಅವರನ್ನ ಕೂಡ ವರ್ಗಾವಣೆ ಮಾಡಲಾಗಿತ್ತು. ಅದಾದ ನಂತರದಲ್ಲಿ ಪ್ರಭಾರಿ ಮುಖ್ಯ ಅಧೀಕ್ಷಕಿಯಾಗಿ ಡಾಕ್ಟರ್ ಅನಿತಾ ಅವರನ್ನ ಸರ್ಕಾರ ನೇಮಿಸಿತ್ತು. ಇವತ್ತು ಕರ್ತವ್ಯಕ್ಕೆ ಹಾಜರಾದ ಡಾಕ್ಟರ್ ಅನಿತಾ ಆದರೆ ಅವರು ಆಗಮಿಸುತ್ತಿದ್ದಂತೆ ಅವರ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗಲಾಯಿತು. ಡಿಐಜಿ ಪರವಾಗಿರುವ ಕೈದಿಗಳಿಂದ ಧಿಕ್ಕಾರದ ಘೋಷಣೆಯನ್ನ ಮಾಡಲಾಗಿದೆ. ಪ್ರಭಾರಿ ಮುಖ್ಯ ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ ಅಲ್ಲಿನ ಕೆಲ ಕೈದಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೈಲಿನ ಅವ್ಯವಹಾರದಲ್ಲಿ ಡಾಕ್ಟರ್ ಅನಿತಾ ಕೂಡ ಭಾಗಿಯಾಗಿದ್ದಾರೆ. ಇನ್ನು ಡಾಕ್ಟರ್ ಅನಿತಾ ಅವರೇ ಶಶಿಕಲಾ ಅವರನ್ನ ನೋಡ್ಕೊಳ್ತಾ ಇದ್ರು, ಹಾಗಾಗಿ ಅವರು ಈ ಹುದ್ದೆಯಲ್ಲಿ ಮುಂದುವರಿಬಾರದು ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರೋದು. ಇನ್ನು ನೂತನ ಮುಖ್ಯ ಅಧೀಕ್ಷಕರನ್ನ ನೇಮಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಕೆಲ ಕೈದಿಗಳು ಆಗ್ರಹಿಸಿದ್ದಾರೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಅವ್ಯವಹಾರಗಳು ನಡೀತಾ ಇದೆ, ಕಾನೂನನ್ನ ಉಲ್ಲಂಘನೆ ಮಾಡಲಾಗಿದೆ ಅಂತ ಹೇಳಿ ಕಾರಾಗೃಹ ಡಿಐಜಿ ಆಗಿದ್ದ ಡಿ ರೂಪಾ ಅವರು ವರದಿಯನ್ನ ನೀಡಿದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಗಳಾಗ್ತಾ ಇರೋದು, ಸಾಕಷ್ಟು ನಾಟಕೀಯ ಬೆಳವಣಿಗೆಗಳಿಗೂ ಕೂಡ ಪರಪ್ಪನ ಅಗ್ರಹಾರ ಕಾರಾಗೃಹ ಸಾಕ್ಷಿಯಾಗಿತ್ತು. ಅದರಲ್ಲಿ ನಿನ್ನೆ ನಡೆದ ವರ್ಗಾವಣೆಯ ಪರ್ವ ಕೂಡ ಒಂದಾಗಿತ್ತು. ಇದಾದ ಬೆನ್ನಲ್ಲೇ ನೂತನವಾಗಿ ಅಂದ್ರೆ ಪ್ರಭಾರಿ ಮುಖ್ಯ ಅಧೀಕ್ಷಕಿಯಾಗಿ ಡಾಕ್ಟರ್ ಅನಿತಾ ಅವರನ್ನ ನೇಮಕ ಮಾಡಲಾಗಿತ್ತು. ಆದ್ರೆ ಕೆಲ ಕಾರಾಗೃಹದ ಕೈದಿಗಳಿಂದ ಕೇಳಿಬರ್ತಿರುವ ಆರೋಪ ಅಂತಂದ್ರೆ ಏನು ಮುಖ್ಯವಾಗಿ ಡಿ ರೂಪಾ ಅವರು ಆರೋಪ ಮಾಡಿದ್ರು, ಶಶಿಕಲಾ ಅವರಿಗೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನ ಕೊಡ್ಲಾಗ್ತಾ ಇದೆ, ರಾಜಾತಿಥ್ಯವನ್ನ ನೀಡಲಾಗ್ತಿದೆ ಅಂತ ಹೇಳಿ ಅದರಲ್ಲಿ ಅನಿತಾ ಅವರೇ ಒಂದ್ ರೀತಿಯಲ್ಲಿ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ರು, ಶಶಿಕಲಾ ಅವರ ಮೇಲ್ವಿಚಾರಣೆಯನ್ನ ಅವರೇ ಮಾಡ್ಕೊಳ್ತಾ ಇದ್ರು. ಹೀಗಾಗಿ ಎಂತವರನ್ನ ಇದೀಗ ಪ್ರಭಾರಿ ಮುಖ್ಯ ಅಧೀಕ್ಷಕಿಯಾಗಿ ಮಾಡಿರೋದು ಸರಿಯಲ್ಲ ಅಂತ ಹೇಳಿ ಧಿಕ್ಕಾರದ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಡಾಕ್ಟರ್ ಅನಿತಾ ಅವರಿಗೆ ಧಿಕ್ಕಾರದ ಸ್ವಾಗತ ಇವತ್ತು ಲಭ್ಯವಾಗಿದೆ ಅನ್ನೋ ಮಾಹಿತಿ ಏನಿದೆ, ಅಪ್ಡೇಟ್ಸ್ ಈ ಬಗ್ಗೆ? ಖಂಡಿತ ಸ್ಮಿತಾ, ಏನು 10:30 ಸುಮಾರಿಗೆ ಡಾಕ್ಟರ್ ಅನಿತಾ ಅವರು ಇಂದು ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದ್ರು. ಏನು ನಿನ್ನೆ ಅವರು ಈ ಜೈಲಿನ ಅಧೀಕ್ಷಕಿಯಾಗಿದ್ರು, ಆದ್ರೆ ಇಂದು ಅವರಿಗೆ ಸರ್ಕಾರ ಏನು ಮುಖ್ಯ ಅಧೀಕ್ಷಕಿಯಾಗಿ ನೇಮಕವನ್ನ ಮಾಡಿದೆ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನ ಮುಖ್ಯ ಅಧೀಕ್ಷಕಿಯಾಗಿ ಕೃಷ್ಣಕುಮಾರ್ ಅವರ ಸ್ಥಾನಕ್ಕೆ ಅವರನ್ನ ನೇಮಕ ಮಾಡಿರುವಂತದ್ದು. ಏನು ಇಂದು ಬೆಳಿಗ್ಗೆ ಏನು 10:30 ಸುಮಾರಿಗೆ ಅನಿತಾ ಅವರು ಇಲ್ಲಿಗೆ ಆಗಮಿಸಿದ್ರು. ಆಗಮಿಸಿದಂತ ಸಂದರ್ಭದಲ್ಲಿ ಅವರಿಗೆ ಗೌರವ ವಂದನೆ ನೀಡಿ ಏನು ಇಲ್ಲಿನ ಸಿಬ್ಬಂದಿ ಅವರನ್ನ ಒಳಗೆ ಕರ್ಕೊಂಡ್ರು. ಆದ್ರೆ ಒಳಗೆ ಕರ್ಕೊಂಡಂತ ಸಂದರ್ಭದಲ್ಲಿ ಅನಿತಾ ಅವರಿಗೆ ಮೊದಲು ಸ್ವಾಗತಿಸಿದ್ದು ಜೈಲಿನ ಅಂದ್ರೆ ರೂಪಾ ಪರವಾಗಿರುವ ಕೈದಿಗಳ ಧಿಕ್ಕಾರ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಇಲ್ಲಿ ಸ್ಮಿತಾ ಏನಂತಂದ್ರೆ ಎರಡು ಗುಂಪುಗಳಾಗಿವೆ. ಕೈದಿಗಳಲ್ಲೇ ಒಂದ್ ರೀತಿಯಲ್ಲಿ ಗುಂಪಿನ ಜಗಳ ಪರಪ್ಪನ ಅಗ್ರಹಾರದಲ್ಲಿ ನಿನ್ನೆಯಿಂದನೂ ಕೂಡ ನಡೀತಾ ಇದೆ. ರೂಪಾ ಪರವಾಗಿರುವ ಕೈದಿಗಳು ಮುಖ್ಯವಾಗಿ ಬೆಳಿಗ್ಗೆ ತಿಂಡಿಯನ್ನ ಕೂಡ ಊಟವನ್ನ ಬಿಟ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಸುಮಾರು 200ಕ್ಕೂ ಅಧಿಕ ಮಂದಿ ಕೈದಿಗಳು ರೂಪಾ ಪರವಾಗಿ ಅಂದ್ರೆ ರೂಪಾ ಅವರನ್ನ ನಿಷ್ಠಾವಂತ ಅಧಿಕಾರಿಯನ್ನ ಸುಖಾಸುಮ್ಮನೆ ಎತ್ತಂಗಡಿ ಮಾಡಲಾಗಿದೆ. ಇಲ್ಲಿ ಮುಖ್ಯವಾದ ಗಮನಿಸಬೇಕಾದ ವಿಚಾರ ಸ್ಮಿತಾ, ಏನು ಕೃಷ್ಣಕುಮಾರ್ ಅವರು ಜೈಲಿನ ಮುಖ್ಯ ಅಧೀಕ್ಷಕರಾಗಿದ್ರು, ಹಾಗೆ ಡಿಜಿ ಸತ್ಯನಾರಾಯಣ ರಾವ್ ಅವರ ವಿರುದ್ಧ ಆರೋಪ ಕೇಳಿ ಬಂದಿರುವಂತದ್ದು. ಆದ್ರೆ ಇವರಿಬ್ಬರ ವಿರುದ್ಧ ಆರೋಪ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಏನು ನಿಷ್ಠಾವಂತ ವರದಿಯನ್ನ ಕೊಟ್ಟಿದ್ರು ಡಿ ರೂಪಾ ಅವರು, ಆದ್ರೆ ಅವರನ್ನೇ ಎತ್ತಂಗಡಿ ಮಾಡಲಾಗಿದೆ. ಹಾಗಾಗಿ ಅವ್ರನ್ನ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಂದ್ರೆ ಸಂಚಾರ ವಿಭಾಗಕ್ಕೆ ಡಿಜಿ ಆಗಿ ನೇಮಕ ಮಾಡಿರುವಂತದ್ದು. ಅಂದ್ರೆ ಅದರಲ್ಲಿ ಯಾವುದೇ ಕೂಡ ಈ ರೀತಿ ಪರಪ್ಪನ ಅಗ್ರಹಾರದ ಅವ್ಯವಹಾರನ ಬಯಲಿಗೆಳೆದಕ್ಕೆ ಈ ಶಿಕ್ಷೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಜೈಲಿನಲ್ಲಿ ರೂಪಾ ಪರವಾಗಿ ಸಾಕಷ್ಟು ಜನ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ರು. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಪ್ರತಿಭಟನೆ ವ್ಯಕ್ತವಾಗ್ತಿದ್ದು, ಸಾಕಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಪೋಸ್ಟ್ ಗಳನ್ನ ಅಪ್ಲೋಡ್ ಮಾಡಿ ರೂಪಾ ಅವರ ಪರವಾಗಿ ಬೆಂಬಲವನ್ನ ಸೂಚಿಸಿದ್ರು. ಹಾಗೆ ಸಾಕಷ್ಟು ಜನ ರಾಜಕೀಯ ಮುಖಂಡರು ಕೂಡ ಈ ಬಗ್ಗೆ ಟ್ವೀಟ್ ಮಾಡಿದ್ರು. ಆದ್ರೂ ಕೂಡ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಸುಮ್ತಾ, ಯಾಕೆಂದ್ರೆ ರೂಪಾ ಅವರು ವರದಿಯನ್ನ ಕೊಟ್ಟಿದ್ದೆ ತಪ್ಪಾಯ್ತಾ ಅಂತ
ವರದಿಯನ್ನ ಕೊಟ್ಟಿದ್ದೆ ತಪ್ಪಾಯ್ತಾ, ನಿಷ್ಠಾವಂತ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೆ ತಪ್ಪಾಯ್ತಾ ಅನ್ನುವ ಆರೋಪ ಎಲ್ಲರಲ್ಲೂ ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ ಈಗ ಮುಖ್ಯ ಅಧೀಕ್ಷಕಿಯಾಗಿ ಇದೇ ಜೈಲಿನಲ್ಲಿ ಕೆಲಸ ಮಾಡಿದಂತ, ಕಳೆದ 4 ವರ್ಷದಿಂದ ಕೆಲಸ ಮಾಡಿದಂತ ಅನಿತಾ ಶೆಣೈ ಅವರಿಗೆ ಈ ಒಂದು ಪೋಸ್ಟ್ ಅನ್ನ ವಹಿಸಿರುವಂತದ್ದು. ಅನಿತಾ ಶೆಣೈ ಅವರು ಕೂಡ ಇಲ್ಲಿ 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು. ಶಶಿಕಲಾ ಅವರಿಗೆ ಆಜಾತಿಥ್ಯ ನೀಡಲು ಅನಿತಾ ಅವರೇ ಒಂದು ರೀತಿಯಲ್ಲಿ ಕಾರಣ. ಯಾಕೆಂದ್ರೆ 2 ಕೋಟಿ ಹಗರಣದಲ್ಲಿ ಅನಿತಾ ಅವರಿಗೂ ಕೂಡ ಸಮಾನ ಹಣ ಹಂಚಿಕೆಯಾಗಿದೆ. ಅನಿತಾ ಅವರಿಗೆ ಎಲ್ಲಾ ಇಲ್ಲಿನ ಅವ್ಯವಹಾರಗಳು ಗೊತ್ತಿದ್ರು ಕೂಡ ಅನಿತಾ ಅವರನ್ನ ಮತ್ತೆ ಇದೇ ಪೋಸ್ಟ್ಗೆ ನೇಮಕ ಮಾಡಲಾಗಿದೆ. ಹಾಗಾಗಿ ಈ ಪೋಸ್ಟ್ ಇಂದ ಅನಿತಾ ಅವರನ್ನ ತಕ್ಷಣವೇ ಇಲ್ಲಿಂದ ಕಿಕ್ಔಟ್ ಮಾಡಬೇಕು. ಈ ಪೋಸ್ಟ್ಗೆ ಹೊಸ ನೂತನ ಸಾರಥಿಯನ್ನ ನೇಮಕ ಮಾಡಬೇಕು. ಪರಪ್ನ ಅಗ್ರಹಾರದ ಜೈಲು ಅಧೀಕ್ಷಕರಾಗಿ ಹೊಸ ಒಬ್ಬ ಕ್ಯಾಂಡಿಡೇಟ್ ಅನ್ನ ನೇಮಕ ಮಾಡಬೇಕು. ಆದ್ರೆ ರೂಪಾ ಅವರನ್ನ ಮಾಡಿದ್ದು ಸಾಕಷ್ಟು ಜೈಲಿನ ಕೈದಿಗಳಲ್ಲೇ ಸಾಕಷ್ಟು ಒಂದು ರೀತಿಯ ಗೊಂದಲ ಉಂಟು ಮಾಡಿದೆ. ಯಾಕೆಂದ್ರೆ ಮತ್ತೆ ಕಳ್ಳರ್ನೇ ಈ ಪೋಸ್ಟ್ಗೆ ನೇಮಕ ಮಾಡಲಾಗಿದೆ. ಹಾಗಾಗಿ ಇಂಥವರಿಂದ ಏನು ಸಾಧ್ಯ ಅಂದ್ರೆ ಯಾವ ರೀತಿ ಉತ್ತಮ ಕೆಲಸಗಳನ್ನ ಇವರಿಂದ ನಿರೀಕ್ಷೆ ಮಾಡಬಹುದು ಅನ್ನೋದು ಗೊತ್ತಾಗ್ತಿಲ್ಲ. ಹಾಗಾಗಿ ಮುಖ್ಯವಾಗಿ ಇಲ್ಲಿ ಇಂದು ಪರಪ್ನಗ್ರಹಾರಕ್ಕೆ ನಿವೃತ್ತ ಹಿರಿಯ ಅಧಿಕಾರಿ ವಿನಯ್ ಕುಮಾರ್ ಅವರ ನೇತೃತ್ವದ ತಂಡ ಕೂಡ ಭೇಟಿ ನೀಡಿದೆ. ಆ ತಂಡ ಭೇಟಿ ನೀಡುವ ಸಾಧ್ಯತೆ ಇದೆ ಅಂತ ಈಗಾಗಲೇ TV9ಗೆ ಉನ್ನತ ಮೂಲಗಳು ತಿಳಿಸಿವೆ. ಇಷ್ಟರಲ್ಲೇ ಈಗಾಗಲೇ ಈ ತಂಡ ಇನ್ನೂ ಕೂಡ 4 ದಿನ ಆದ್ರೂ ಕೂಡ ಇಲ್ಲಿಗೆ ಭೇಟಿ ನೀಡಿಲ್ಲ. ಅಷ್ಟರ ಒಳಗಾಗಿ ಈಗಾಗಲೇ ಸಂಪೂರ್ಣವಾಗಿ ಇಲ್ಲಿ ಪರಪ್ನಗ್ರಹಾರ ಜೈಲಿನಲ್ಲಿ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಹಾಗಾಗಿ ಆ ತಂಡ ಎಷ್ಟರ ಮಟ್ಟಿಗೆ ವರದಿಯನ್ನ ನೀಡಲಿದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈಗಾಗಲೇ ಮೊದಲನೇ ದಿನ ಆರೋಪ ಕೇಳಿ ಬಂದಾಗ್ಲೇನೆ ಸಾಕಷ್ಟು ಗೊಂದಲಕ್ಕೆ ಈಡು ಮಾಡಿಕೊಟ್ಟಿತ್ತು. ಮೊದಲ ದಿನವೇ DG ಸತ್ಯನಾರಾಯಣ ರಾವ್ ಅವರು ಪರಪ್ನಗ್ರಹಾರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಎಲ್ಲಾ ಸಾಕ್ಷ್ಯಗಳನ್ನು ನಾಶ ಮಾಡಿದ್ದಾರೆ ಅನ್ನುವ ಊಹಾಪೋಹ ಕೂಡ ಹಬ್ಬಿತ್ತು. ಹಾಗಾಗಿ ಈ ಸಮಿತಿ ಎಷ್ಟರ ಮಟ್ಟಿಗೆ ವರದಿಯನ್ನ ನೀಡಲಿದೆ, ಹಾಗೆ ಸತ್ಯಾಸತ್ಯ ಹೊರ ಬರಲಿದೆಯಾ ಅನ್ನೋದು ಸಮಿತಿಯ ವರದಿಯಿಂದಷ್ಟೇ ತಿಳಿದು ಬರಬೇಕಾಗಿದೆ. ಸ್ಮಿತಾ, ಧನ್ಯವಾದ ಜಗದೀಶ್. ಮಾಹಿತಿ